ನಾನು ಅದನ್ನು ಮಾತಾಡಲೇಬೇಕಂತ ಅನಿಸುತ್ತೆ. ಪಾಪ ನೀವು ನನ್ನ ಇಂಟರ್ವ್ಯೂಲಿ ಲಾಸ್ಟ್ ಟೈಮ್ ಹೇಳಿದ್ರಿ, ಏನಿಲ್ಲ ಆರಾಮಾಗಿದೆ, ನೀವೆಲ್ಲೂ ಹೇಳಿಲ್ಲ ಯುದ್ಧ ಕಾಂಡ ಸಿನಿಮಾಗೋಸ್ಕರ ಕಾರ್ ಮಾರ್ಕೊಂಡೆ, ಇಂಥವೆಲ್ಲವೂ ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇದೆ. ಅದು ನಿಮಗೆ ಮನಸ್ಸಿಗೆ ನೋವು ತಂದಿದೆ ಅನ್ನೋದು ನಮ್ಗೆ ಗೊತ್ತಾಗಿದೆ ಸರ್. ಈ ಸಂದರ್ಭದಲ್ಲಿ ಸುಮ್ಮನೆ ಇದನ್ನು ಯುದ್ಧ ಕಾಂಡ ಸಿನಿಮಾಗೋಸ್ಕರ ಕಾರ್ ಮಾರ್ಕೊಂಡ್ರು. ಆ್ಯಕ್ಚುಲಿ ಆ ಮಗು ಪುಟ್ಟ ಮಗು, ಇವಾಗ ಮಗಳು ದೊಡ್ಡವಳಾಗಿದ್ದಾಳೆ. ಈ ಸಂದರ್ಭದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತಾರೆ? ಕ್ಲಾರಿಫಿಕೇಷನ್. ಕೆಲವರು ಸುಮ್ಮನೆ ಈ ಥರ ಹರಿಬಿಡ್ತಾರೆ ಏನೇನೋ ಸುದ್ದಿಗಳನ್ನ ಮಾಡೋಂಥವ್ರಿಗೆ ಏನು ಹೇಳ್ತಾರೆ? ನೀವೆಲ್ಲೂ ಹೇಳಿಲ್ಲ, ನಿಮ್ಗೆ ನೋವಾಗಿದೆ, ಮನೆಯವ್ರಿಗೂ ನೋವಾಗಿದೆ, ನನ್ನ ಮಗು ಹಿಂಗೆ ಹಾಕ್ಕೊಂಡ್ರಲ್ಲ ವಿಡಿಯೋ ಅಂತ ಹೇಳಿ ನೀವು ನಂಗೆ ಹೇಳ್ತಾ ಇದ್ರು. ದಯವಿಟ್ಟು ಶೇರ್ ಮಾಡಿ ಸರ್. ಇಲ್ಲ, ಈ ಬಗ್ಗೆ ಸದ್ಯಕ್ಕೆ ಏನು ಕಮೆಂಟ್ ಮಾಡೋಕ್ಕೆ ಇಷ್ಟಪಡಲ್ಲ. ಬಿಕಾಸ್ ಬಿಟ್ಟಿರೋದು ನಾನಲ್ಲ ಅಂದಮೇಲೆ ನಾನೇ ಕೂತ್ಕೊಂಡು ಕ್ಲಾರಿಫಿಕೇಶನ್ ಅಲ್ಲ, ಈಗ ಯಾರೋ ಬಿಟ್ಟರು, ಅದಕ್ಕೆ ನಾನು ಪ್ರತಿಯೊಂದಕ್ಕೂ ಕ್ಲಾರಿಫೈ ಕೊಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಬೇರೆ ಥರದ್ದು ಏನು ಕ್ರಮಗಳು ತೊಗೋಬೇಕು, ಯೋಚನೆಗಳು ಮಾಡಬೇಕು ನೋಡೋಣ. ಸದ್ಯಕ್ಕೆ ಯುದ್ಧಕಾಂಡ ಸಿನಿಮಾ ಮುಗೀಲಿ. ಬಟ್ ನಾನು ಕ್ಲಾರಿಫೈ ಏನೂ ಮಾಡೋಕ್ಕೆ ಇಷ್ಟಪಡಲ್ಲ ಅದ್ರ ಬಗ್ಗೆ. ಐ ಡೋಂಟ್ ವಾಂಟ್ ಟು ಕಮೆಂಟ್. ಯಾರೋ ಮಾಡಿದ್ದಕ್ಕೆ ನಾನು ಅದೊಂದು ಕೆಲಸ ಆಗ್ಬಿಡುತ್ತೆ ಇವಾಗ, ಅದನ್ನೇ ಕ್ಲಾರಿಫೈ ಮಾಡ್ಕೊಂಡು ಕೂಡೋದು. ಆಮೇಲೆ ನೋಡೋಣ ಅದನ್ನು. ಇನ್ನು ಕೆಲವೇ ದಿನಗಳಿರೋ ಈ ಸಂದರ್ಭದಲ್ಲಿ ಯಾವ ಥರ ಇನ್ನೂ ರೀಚ್ ಆಗಬೇಕು, ಅದರಲ್ಲೂ ಹೆಣ್ಮಕ್ಳೆಲ್ಲ ಬಂದು ಈ ಸಿನಿಮಾ ನೋಡಬೇಕು ಅನ್ನೋ ಆಸೆ ನಂದು ಕೂಡ. ಇನ್ನೂ ಯಾವ ರೀತಿ ಪ್ರಮೋಷನ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ? ಇಲ್ಲ, ಯಾವ ರೀತಿ ಪ್ರಮೋಷನ್ಸ್ ಮಾಡಬೇಕು ಏನು ಎತ್ತ ನನ್ನ ತಲೆಯಲ್ಲಿ ಏನಿಲ್ಲ. ನಾನು ಸುಮ್ಮನೆ ಜಸ್ಟ್ ಆನೆಸ್ಟಿಯಾಗಿ ನನ್ನ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ. ನನ್ನ ಭರವಸೆ ಇಷ್ಟೇ, ಜನ ನೋಡೋರು ನಾನು ಮಾತಾಡೋವಂಥ ವಿಚಾರಗಳನ್ನು ಗಮನಿಸಿ, ಹೌದು ಇವನು ಪ್ರಾಮಾಣಿಕವಾಗಿ ಮಾತಾಡ್ತಿದ್ದಾನೆ, ಸಿನಿಮಾ ಪ್ರಾಮಾಣಿಕವಾಗಿ ಮಾಡಿದ್ದಾನೆ, ಇವನ ಉದ್ದೇಶ ಒಂದು ಒಳ್ಳೆ ಕನ್ನಡ ಸಿನಿಮಾ ಆಗಬೇಕು, ಕನ್ನಡ ಸಿನಿಮಾಗೆ ಒಂದು ಗೌರವ ಬರಬೇಕು, ಒಂದು ಮಿಡ್ ಸ್ಕೇಲ್ ಸಿನಿಮಾಗಳು ದೊಡ್ಡ ಮಟ್ಟದಲ್ಲಿ ರೆಕಾರ್ಡ್ಸ್ ಮಾಡಬೇಕು, ಈ ಥರದ್ದು ನನ್ನ ವಿಚಾರಗಳು ಅವ್ರು ಗಮನಿಸಿ ನನ್ನ ಪ್ರಾಮಾಣಿಕತೆಯನ್ನು ಅವರು ನಂಬಿದರೆ ಯುದ್ಧಕಾಂಡ ಸಿನಿಮಾ ಗೆಲ್ಲುತ್ತೆ. ಅಷ್ಟೇ ನನ್ನ ಪ್ರಚಾರದ ಮೂಲ ಉದ್ದೇಶ. ಆನೆಸ್ಟಿ ಆಲ್ವೇಸ್ ಈಸ್ ಗ್ರೇಟರ್ ದೆನ್ ಎನಿಥಿಂಗ್. ಅಷ್ಟೇ ನನ್ನ ಸಿದ್ಧಾಂತಗಳು. ಸರ್, ಲಾಯರೇ ಮೈ ಮೇಲೆ ಬಂದಂಗಿದೆ ನಿಮ್ಮನ್ನು ನೋಡ್ತಾ ಇದ್ದರೆ. ಅಷ್ಟು ಚೆನ್ನಾಗಿ ಪಾತ್ರ ನಿಭಾಯಿಸಿದ್ರ ಅಂತ ನಮ್ಗೆ ಆ ತುಣುಕುಗಳನ್ನು ನೋಡಿದ್ರೆ ಗೊತ್ತಾಗ್ತಾ ಇದೆ. ಹೇಗಿತ್ತು ಸರ್? ಅದಕ್ಕೆ ಎಫರ್ಟ್ ಹಾಕಿದ್ದೀರ ಅನ್ನೋದು ಅದು ಕಾಣಿಸ್ತಾ ಇದೆ ನಮಗೆ. ಅದಕ್ಕೆ ತಯಾರಿ ಎಲ್ಲ ಹೇಗೆ ಮಾಡ್ಕೊಂಡ್ರಿ ನೀವು ಅಂತ ಹೇಳಿ? ಯಾವುದೇ ತಯಾರಿ ಏನೇ ಮಾಡಿದ್ರೂ, ಎಷ್ಟೇ ಸಿದ್ಧತೆಗಳು ಮಾಡಿಕೊಂಡ್ರು, ಅಲ್ಟಿಮೇಟ್ಲಿ ಒಬ್ಬ ನಿಜವಾದ ಕಲಾವಿದ ಅದನ್ನು ಎಮೋಟ್ ಮಾಡಬೇಕಂತಂದರೆ ಅವನು ಅದನ್ನು ಸಂಗ್ರಹಿಸಿ ಅದನ್ನು ಫೀಲ್ ಮಾಡಲೇಬೇಕು. ಒಂದು ರೀತಿಯ ಪರಕಾಯ ಪ್ರವೇಶ ಅಂತ ಹೇಳ್ತೀವಲ್ಲ, ಅದು ಆಗಲೇಬೇಕಾಗತ್ತೆ. ಆ್ಯಂಡ್ ಅದಕ್ಕೆ ಅಫ್ಕೋರ್ಸ್ ಇವಾಗ ನಾನು ಒಬ್ಬ ತಂದೆ ಆಗಿರೋದ್ರಿಂದ, ನನಗೂ ಒಂದು ಹೆಂಡತಿ ಇರೋದ್ರಿಂದ, ನನಗೂ ಒಬ್ಬಳು ಅಕ್ಕ ಇದ್ದಾಳೆ, ನನಗೊಬ್ಬರು ತಾಯಿ ಇದ್ದಾರೆ. ಸೊ ಹೆಣ್ಮಕ್ಳು ನನ್ನ ಮನೆಯಲ್ಲಿ ತುಂಬಿ ಓಡಾಡ್ಕೊಂಡಿರುವಂಥ ಜಾಗ ನನ್ನ ಮನೆ. ನಾನೊಬ್ಬನೇ ಆ್ಯಕ್ಚುಲಿ ಹುಡುಗ ಅನ್ನೋದು, ಮಿಕ್ಕಿದೆಲ್ಲ ಹೆಣ್ಮಕ್ಳೇ ನನ್ನ ಮನೆಯಲ್ಲಿರೋದು. ಸೊ ಆ ಎಮೋಷನ್ಸ್ ನನಗೆ ಭಾಳ ಬೇಗ ಕನೆಕ್ಟ್ ಆಗುವಂಥದ್ದು. ಸೊ ಆ ವಿಷಯಗಳನ್ನು ಅಷ್ಟು ಇರೋದ್ರಿಂದ ಬಹುಶಃ ನಾನು ಅದನ್ನು ತುಂಬ ಪರ್ಸ್ನಲಿ ತೊಗೊಂಡು ಅದನ್ನು ಆ್ಯಕ್ಟ್ ಮಾಡಿದ್ದೀನೇನೋ. ಹಾಗಾಗಿನೇ ಅದು ಏನೇ ಪ್ರಿಪ್ರೇಷನ್ಸ್ ಮಾಡಿದ್ರೂ ಒಳಗಡೆ ಇರ್ತಕ್ಕಂಥ ಒಂದು ಎಮೋಷನ್ಸ್ ಅದು ರಿಯಲ್ ಆಗಿ ಔಟ್ಬಸ್ಟ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಅಷ್ಟು ಬಲವಾಗಿ ಪರ್ಫಾರ್ಮೆನ್ಸ್ ಕಾಣಿಸ್ತಾ ಇರೋದು. ಸರ್, ನಂಗೆ ಗೊತ್ತಿರೋ ಪ್ರಕಾರ ಯುದ್ಧಕಾಂಡದಲ್ಲಿ ಸೀರಿಯಸ್ನ ವಿಚಾರ ಜೊತೆಗೆ ಮನರಂಜನೆ ಅಂಶಗಳು ಕೂಡ ಇದ್ದಾವೆ ಅಂತ ಕೇಳ್ಪಟ್ಟಿದ್ದೀನಿ ಸರ್. ನಾವು ಏನೇನೇನು ಎಕ್ಸ್ಪೆಕ್ಟ್ ಮಾಡಬಹುದು ಇದ್ರ ಜೊತೆ? ಒಂದು ಸಂದೇಶದ ಜೊತೆ ಬೇರೆ ಏನೇನೇನೋ ನಿರೀಕ್ಷೆ ಮಾಡಬಹುದು ಅಂತ ಹೇಳಿ? ಅಲ್ಲ, ಈ ಮೆಸೇಜ್ ಹೇಳೋದು ಒಂದು ನೆಪ ಅಷ್ಟೇ. ಬಟ್ ಸಿನಿಮಾ ಥರನೇ ಹೋಗಬೇಕಾಗತ್ತೆ. ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ರ್ ಅನ್ನೋದು ಬಿಟ್ಟು ನಾನು ಡಾಕ್ಯುಮೆಂಟ್ರಿ ಮಾಡೋಕ್ಕಾಗಲ್ಲ, ಫಿಲಾಸಫಿ ಹೇಳೋದಕ್ಕೆ ಪ್ರವಚನೆ ಮಾಡೋಕ್ಕೆ ಕೂತ್ಕೊಂಡಿದ್ದಲ್ಲ ಯುದ್ಧಕಾಂಡ. ಅದ್ರ ಒಳಗಡೆ ಒಂದು ಅಂದರೆ ಅಡಗಿರೋವಂಥ ಮೂಲ ಅಂಶ ಇದು. ಬಟ್ ಸಿನಿಮಾ ಫ್ಯಾಕ್ಟರ್ಸ್ ಅನ್ನೋದೇನಿದೆಯಲ್ಲ, ಸಿನಿಮಾ ಬಿಗಿನಿಂಗ್ನಲ್ಲೇ ಒಂದು ಕಥೆ ಅನ್ನೋದು ಸ್ಟಾರ್ಟ್ ಆಗೋಗುತ್ತೆ. ನಾವು ಹೀರೋಯಿನ್ ಇಂಟ್ರೊಡಕ್ಷನ್ ಕೊಟ್ಟು ಆಮೇಲೆ ಅವರಿಬ್ಬರ ಮಧ್ಯದಲ್ಲಿ ಏನೋ ಆಯಿತು, ಆಮೇಲೆ ಒಂದು ತಾಯಿ ತೋರಿಸಿ ಅವರಿಗೇನೋ ಆಯಿತು, ಆ ಥರದ್ದು ಹೋಗುವಂಥ ಫಾರ್ಮೆಟ್ ಕಥೆ ಅಲ್ಲ. ನೀವು ಪಿಕ್ಚರ್ ಓಪನಿಂಗಲ್ಲೇ ನೀವು ಬಂದು ಕೂತ್ಕೊಂಡು ಬಿಗಿನಿಂಗ್ ಮಿಸ್ ಮಾಡಿಕೊಂಡ್ರೆ ತುಂಬ ಮಿಸ್ ಮಾಡ್ಕೊಳ್ತೀರ. ಫ್ರಮ್ ದಿ ಬಿಗಿನಿಂಗ್ ನೀವು ನೋಡಲೇಬೇಕಾಗುತ್ತೆ. ಯಾಕಂದರೆ ವೆರಿ ಫಸ್ಟ್ ಫ್ರೇಮಿಂದನೇ ಕಥೆ ಸ್ಟಾರ್ಟ್ ಆಗೋಗ್ಬಿಡುತ್ತೆ ಸಿನಿಮಾದಲ್ಲಿ. ಯಾರ್ದು ಇಂಟ್ರೊಡಕ್ಷನ್ನು ಪರಿಚಯ ಆ ಥರ ಹೋಗುವಂಥ ಫಾರ್ಮೆಟ್ ಅಲ್ಲ. ವೆರಿ ಬಿಗಿನಿಂಗ್ ಕಥೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಎಂಡ್ವರೆಗೂ ನೀವು ಎಡ್ಜ್ ಆಫ್ ದಿ ಸೀಟಲ್ಲಿ ನಿಮ್ಮ ಊಹೆ, ನಿಮ್ಮ ಕಲ್ಪನೆಯನ್ನು ಮೀರಿರ್ತಕ್ಕಂಥ ಸಿನಿಮಾ ಆಗಿರುತ್ತೆ. ನೀವೇನು ಗೆಸ್ ಮಾಡ್ತೀರೋ ಅದಾಗಿರಲ್ಲ. ಸೊ ಆ ಥರದ್ದು ಟ್ರಾವೆಲ್ ಇದೆ ಸಿನಿಮಾದಲ್ಲಿ. ಟಿಲ್ ದಿ ಕ್ಲೈಮ್ಯಾಕ್ಸ್ವರೆಗೂ ಯಾವ್ದು ಸರಿ, ಯಾವ್ದು ತಪ್ಪು, ಯಾರು ಫೂಲ್ ಆಗ್ತಾ ಇದ್ದಾರೆ, ಯಾರು ಸ್ಮಾರ್ಟಾಗಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ, ನಿಮಗೆಲ್ಲನೂ ಕನ್ಫ್ಯೂಷನ್ಸಲ್ಲೇ ಹೋಗ್ತಾ ಇರುತ್ತೆ ಸಿನಿಮಾ. ಅಂದರೆ ಅಷ್ಟು ಚೆನ್ನಾಗಿ ಎಂಗೇಜಿಂಗ್ ಆಗಿ ಇಟ್ಟಿರುತ್ತೆ. ಆ್ಯಂಡ್ ಎಟ್ ದಿ ಕ್ಲೈಮ್ಯಾಕ್ಸ್ ಇಟ್ ಈಸ್ ಟೋಟಲಿ ಒಂದು ಸರ್ಪ್ರೈಸಿಂಗ್ ಥಿಂಗ್. ಅಂದರೆ ಯಾರು ಊಹೆ ಮಾಡಿರೋಕ್ಕಾಗಲ್ಲ, ಯಾರು ಗೆಸ್ ಮಾಡೋಕ್ಕಾಗಿರಲ್ಲ, ಆ ಥರದ್ದೊಂದು ಟ್ವಿಸ್ಟ್ಗಳು ಬರೋವಂಥದ್ದು. ಸೊ ಆ ಸಿನಿಮ್ಯಾಟಿಕ್ ಫಾರ್ಮ್ಯಾಟ್ ಇದೆ. ಬಟ್ ಆ ಫಾರ್ಮ್ಯಾಟ್ ಎಲ್ಲ ಇರೋದು ಈ ಸ್ಟ್ರಾಂಗ್ ವಿಚಾರಕ್ಕೆ. ನಾನು ಮಾತಾಡ್ತಿರೋದ್ರಿಂದ ಸೀರಿಯಸ್ ಸಿನಿಮಾ
ಇದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅನಿಸುತ್ತೆ. ಬಟ್ ರೆಗ್ಯುಲರ್ ಒಂದು ಥ್ರಿಲ್ಲಿಂಗ್ ಸಿನಿಮಾ ಥರನೇ ಇರೋದು ಯುದ್ಧಕಾಂಡ.